ಹೇಳಕ್ಕೆ ನಾವಿಲ್ಲ ಸೇರಿರೋದು ಇಷ್ಟೊಂದು ಜನ. ಇವತ್ತು ನಾವು ನೋಡ್ತಾ ಇದ್ದೀವಿ ಧರ್ಮಸ್ಥಳದಲ್ಲಿ ಬುರುಡೆ ಹುಡುಕಿದ್ದಾಯ್ತು, ಏನು ಸಿಗ್ಲಿಲ್ಲ. ನಾನು ಕೇಳ್ತೀನಿ, ನಿಮ್ ಕಾಂಗ್ರೆಸ್ ಅವರಿಗೆ ಮಾನ ಮರ್ಯಾದೆ ಇದೆಯಾ ನಿಮ್ಗೆ? ಒಂದು ಮಸೀದಿಯ ಬುರುಡೆಗಳಲ್ಲಿ ಮೂಡ ಹುಡುಕಿದ್ದೀರ ಹೋಗಿ ಎಲ್ಲ? ನಾನು ಹೇಳ್ತಾ ಇದ್ದೀನಿ, ಇವತ್ತು ಮಸೀದಿಗಳಲ್ಲೆಲ್ಲ ಕಲ್ಲು ಊತಾಕವ್ರೆ, ಎಲ್ಲ ಕಲ್ಲುಗಳು ಊತಾಕವ್ರೆ, ಬಾಂಬುಗಳು ಊತಾಕವ್ರೆ. ಹೋಗಿ ಒಗಿತೀರಾ? ದಮ್ಮಿದೆಯಾ ಸಿದ್ದರಾಮಯ್ಯನವರೇ? ಹೇಳ್ಬಿಟ್ಟು ಅವನ್ಯಾರೋ ಬುರುಡೆ ಐತೆ ಅಂತ ಹೇಳ್ದ ಅಂತ ಹೇಳ್ಬಿಟ್ಟು ಇಡೀ ಧರ್ಮಸ್ಥಳದ ನಗದಾಕ್ಬಿಟ್ರಿ. ಹೆಣ ಓಡೋದು ಎಷ್ಟಪ್ಪ? 3 ಅಡಿ 6 ಅಡಿ ಓಡೋದು. ಏನ್ 25 ಅಡಿ ಹೋಗ್ತಾರೆ? ಇದೇನು ಪಾತಾಳಕ್ಕೆ ಓಡೋದು ಸ್ವಲ್ಪ ಹೋಗಿ ಮಸೀದಿ ಹುಡುಕ್ರಿ. ದಮ್ಮಿಲ್ವಾ ನಿಮ್ಗೆ? ದಮ್ಮಿದ್ರೆ ಹುಡುಕಿ ಮಸೀದಿಯಲ್ಲಿ ಹೇಳ್ತಾರೆ. ನನಗೆ ಹಿಂದೂಗಳು ಒಂದೇ, ಮುಸ್ಲಿಂ ಅಂದ್ರು ಒಂದೇ. ನೋಡಪ್ಪ, ಕೇಸ್ ಕೊಡಿ, ಹಿಂದೂಗಳು ಕೇಸ್ ಯಾವ್ದಾರ ವಾಪಸ್ ತಗೊಂಡಿದ್ಯಾ? PFI ಪಾಪ್ಯುಲರ್ ಫ್ರಂಟ್, KFD ಪಾಕಿಸ್ತಾನಕ್ಕೆ ಬೆಂಬಲ ಮಾಡುವಂತ ಸಂಘಟನೆಗಳೇನಿದೆ 1500 ಜನದ ಕೇಸ್ ವಾಪಸ್ ತಗೊಂಡಿದ್ದಾರೆ. ನಾಚಿಕೆ ಆಗಲ್ಲ ನಿಮಗೆ? ಮಾನ ಮರ್ಯಾದೆ ಇದೆಯಾ ನಿಮಗೆ? ಇವತ್ತು ನಾವೆಲ್ಲ ಜಾತಿ ಬಂದು ಸಿದ್ದರಾಮಯ್ಯನವರು ಡಿಕೆ ಹೇಳೋದೊಂದೇ, ಜಾತಿ 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 ಒಡೆಯೋದು ನಮ್ಮನ್ನ ಜಾತಿ ಜಾತಿ ಅಂತ. ಆಮೇಲೆ ನೋಡಿ, ಹಿಂದುಳಿದ ವರ್ಗದವರು ಅಭಿವೃದ್ಧಿ ಅಂತಾರೆ. ಹಿಂದುಳಿದ ವರ್ಗಕ್ಕೆ ಮುಸಲ್ಮಾನರು ಅವ್ರ ಪರ್ಸೆಂಟೇಜ್ ಹೊರಬೇಕು. ಹಿಂದುಳಿದವರು ಅವಕಾಶನೇ ಇಲ್ಲ. ಹಿಂದುಳಿದವ್ರಿಗೆ ನಾವು ಜಾತಿ ಜಾತಿ ಅಂತ ಬೆಂಕಿ ಹಚ್ಚೋದು, ಅಲ್ಲಿ ಮುಸಲ್ಮಾನರಿಗೆ ಸಪೋರ್ಟ್ ಮಾಡೋದು. ಇದು ಇವತ್ತು ಕಾಂಗ್ರೆಸ್ಸಿನ ತಂತ್ರಗಾರಿಕೆ. ಅವ್ರು ಯಾರೋ ಹೇಳಿದ್ದಾರೆ ಗುಲ್ಬರ್ಗಾದಲ್ಲಿ, ಬೀದರಲ್ಲಿ ಮುಸ್ಲಿಮಾನ್ ಓಟ್ದಿಂದನೇ ಈ ಕಾಂಗ್ರೆಸ್ ಪಾರ್ಟಿ ಗೆದ್ದಿರೋದು. ಹಂಗಾರೆ ನೀವೆಲ್ಲ ಯಾರು ಹಿಂದೂಗಳು ಯಾರು ಓಟ್ ಮಾಡೇ ಇಲ್ಲ? ಅವ್ರಿಗೆ ಯೋಚನೆ ಮಾಡ್ಬೇಕು. ಇವತ್ತು ಹಿಂದೂಗಳು ಇವ್ರಿಗೆ ಎಚ್ಚರಿಕೆ